ರಾಯಚೂರು ರೈಲ್ವೆ ಸ್ಟೇಷನ್ ನೋಡಿ, ಕಾಣ್ತಾ ಇದೆ ಅಲ್ವಾ? ಇದೇ ನಮ್ಮ ರಾಯಚೂರು ರೈಲ್ವೆ ಸ್ಟೇಷನ್. ಇವತ್ತು ನಾವು ಸ್ಟೇಷನ್ಗೆ ಬಂದಿದ್ದೀವಿ, ರಾಯಚೂರು ಸ್ಟೇಷನ್ಗೆ. ಇವತ್ತು ನೈಟ್ ನಾವು 9:30 ಟ್ರೈನ್ಗೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮೊದಲನೇ ಸಲ ನಾನು ತಿರುಪತಿಗೆ ಹೋಗ್ತಾ ಇರೋದು, ಮೊದಲನೇ ಸಲ ಫ್ರೆಂಡ್ಸ್. ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ, ಅದು ಮೊದಲನೇ ಸಲ ಹೋಗ್ತಾ ಇದ್ದೀನಿ ನಾನು. ಇಷ್ಟು ವರ್ಷದಲ್ಲಿ ತಿರುಪತಿಗೆ ಹೋಗೇ ಇಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬಂದಿದ್ದೀವಿ ಸ್ಟೇಷನಲ್ಲಿ, ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ಟ್ರೈನ್ ಬಂದುಬಿಟ್ಟು 45 ಮಿನಿಟ್ಸ್ ಲೇಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲಾದರೂ ಕೂತ್ಕೊಂಡ್ರೆ ಆಯ್ತು ಅಂತೇಳಿ ಪ್ಲೇಸ್ ನೋಡ್ತಾ ಇದ್ದೀವಿ. ಅಲ್ಲಿ ಕೊನೆಯಲ್ಲಿ ನಮಗೆ ಒಂದು ಸೀಟ್ ಸಿಗುತ್ತೆ, ಚೇರು. ಅಲ್ಲಿ ಹೋಗಿ ಕೂತ್ಕೊಳ್ತೀವಿ. ಸೊ ಜನ ಮಾತ್ರ ತುಂಬ ಇದ್ದಾರೆ ಪ್ಲ್ಯಾಟ್ಫಾರ್ಮಲ್ಲಿ, ಪ್ಲೇಸ್ ಕೂಡ ಇಲ್ಲ ಕೂತ್ಕೊಳ್ಳೋಕ್ಕೆ. ಇಲ್ಲಿ ಲಾಸ್ಟ್ ಈ ಸೈಡು ಎಂಡಿಂಗ್ ಬಂದರೆ ಅಲ್ಲಿ ಒಂಚೂರು ಪ್ಲೇಸ್ ಇದೆ, ಅಲ್ಲಿ ಕೂತ್ಕೊಂಡ್ವಿ. ಬಂದು ಪೂರ್ತಿ ಎಂಡಲ್ಲಿ ಕೂತ್ಕೊಂಡಿದ್ದೀವಿ. ಸೊ ಆಮೇಲೆ ಮತ್ತೆ ಟ್ರೈನ್ ಬಂದಮೇಲೆ ಹೋದರೆ ಆಯಿತು ಫ್ರಂಟಿಗೆ ಅಂತೇಳಿ ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಸ್ಲೀಪರ್ ಕೋಚು ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಸೊ ಹಾಗಾಗಿ ಬಂದಮೇಲೆ ಮುಂದಕ್ಕೆ ಫ್ರಂಟಲ್ಲಿ ಹೋಗಿ ಆವಾಗ ಟ್ರೈನ್ ಹತ್ತುತ್ತೀವಿ. ಇದು ಪ್ಯಾಸೆಂಜರ್ ಟ್ರೈನ್ ಫ್ರೆಂಡ್, ಮೂವ್ ಆಗ್ತಾಯಿದೆ ನೋಡಿ. ಫ್ರಂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಫ್ರಂಟ್ ನೋಡಿ ಎಷ್ಟು ಸ್ಲೀಪರ್ ಕೋಚ್ ನಮ್ಮದು, ಹಾಗಾಗಿ 46-47 ಸೀಟ್ ಬರ್ತದೆ. ಸೊ ಹಾಗಾಗಿ ಮುಂದುಗಡೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ಪ್ಲ್ಯಾಟ್ಫಾರ್ಮ್ಗೆ ಬರೋದು ಆಲ್ಮೋಸ್ಟ್ ಎಲ್ಲರೂ ತಿರುಪತಿ ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಮ್ಮರ್ ಅಲ್ವಾ ಫ್ರೆಂಡ್ಸ್, ಹಾಲಿಡೇಸ್ಗೆ ಜಾಸ್ತಿ ಜನ ತಿರುಪತಿ ಹೋಗ್ತಾ ಇರ್ತಾರೆ. ಇಂಡಿಯನ್ ಫ್ರೆಂಡ್ಸ್ ಟ್ರೈನ್ ಬರ್ತಾ ಇದೆ ನೋಡಿ.
ಸೀದಾ ಸ್ಟೇಷನಿಂದ ಅಲ್ಲಿ ಕೆಳಗಡೆ ಸ್ಟೇಷನ್ ಪಕ್ಕದಲ್ಲೇ ವಿಷ್ಣು ವಿಲಾಸ್ ಅಂತ ಇರುತ್ತೆ, ಅಲ್ಲಿ ದರ್ಶನ ಟಿಕೆಟ್ ಬುಕ್ ಮಾಡಿಕೊಂಡು ಸೀದಾ ತಿರುಪತಿ ಮೇಲ್ಗಡೆ ಬಂದ್ವಿ. ಅಲ್ಲಿಂದ ತಿರುಪತಿಯಲ್ಲಿ ರೂಮ್ ಅಲಾಟ್ಮೆಂಟ್ ತೊಗೊಂಡು ಇಲ್ಲಿ ಸೀದಾ ರೂಮು ಬುಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇವಾಗ ನಮ್ಮ ಮನೆಯವ್ರು ಬಂದುಬಿಟ್ಟು ಅಲ್ಲಿ ರೂಮ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಇವ್ರನ್ನ ನೋಡ್ಕೊಳ್ತಾ ಇದ್ದೀನಿ. ಸೊ ಬ್ಯಾಗ್ ಹಿಡ್ಕೊಂಡು ಫೈಟಿಂಗ್ ಮಾಡ್ತಾ ಇದ್ದಾರೆ, ನಡೆಸಿದ್ದಾರೆ. ಸೊ ಬುಕ್ಕಿಂಗ್ ಆಯಿತು. ಸೊ ಇವಾಗ ನಂಬರ್ ರೂಮ್ ನಂಬರ್ ಕೊಟ್ಟಿದ್ದಾರೆ. ಬುಕ್ಕಿಂಗ್ ಆದ ತಕ್ಷಣ ನಮ್ಮದು ಬಂದುಬಿಟ್ಟು 703 ರೂಮ್ ನಂಬರ್. ರೂಮ್ಗೆ ಹೋಗ್ತೀನಿ, ಫಸ್ಟ್ ಫ್ರೆಶ್ ಅಪ್ ಆಗ್ತೀವಿ ಫ್ರೆಂಡ್ಸ್. ಮಾರ್ನಿಂಗ್ 6:45ಗೆ ರೀಚ್ ಆಗಿದ್ದೀವಿ. ನಿನ್ನೆ ನೈಟ್ ಕೂತ್ಕೊಂಡಿದ್ದವರು ಅಲ್ಲೇ ವಿಷ್ಣು ವಿಲಾಸ್ ಅಂತ ಇದೆ, ಅಲ್ಲೇ ಬುಕ್ಕಿಂಗ್ ಕೂಡ ಆಗಿದೆ. ದರ್ಶನ ಟಿಕೆಟ್ ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಮಾರ್ನಿಂಗ್ 3 o'clock ಕೊಟ್ಟಿದ್ದಾರೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಾವು ಊಟನೂ ಮಾಡಿಲ್ಲ ಇನ್ನು. ಫ್ರೆಶ್ ಅಪ್ ಆದಮೇಲೆ ಊಟ ಮಾಡೋಕ್ಕೂ ಹೋಗ್ತೀವಿ. ಫ್ರೆಶ್ ಅಪ್ ಆಗಿ ಲಂಚ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಲಂಚ್ ಮುಗಿಸ್ಕೊಂಡು ಬಂದು ಸೀದಾ ರೂಮ್ಗೆ ಬಂದು ರೆಸ್ಟ್ ಮಾಡ್ತೀವಿ. ಅಲ್ಲಿ ಮಾರ್ನಿಂಗ್ 3 o'clockಗೆ ದರ್ಶನ ಇದೆ ನಮ್ಮದು. ಸೊ ಹಾಗಾಗಿ ಇವಾಗ ಫಸ್ಟ್ ನಮಗೆ ನಿದ್ದೆ ಆಗಿಲ್ಲ ನೈಟೆಲ್ಲ ಟ್ರೈನಲ್ಲಿ. ಹಾಗಾಗಿ ಫಸ್ಟ್ ಬಂದುಬಿಟ್ಟು ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತೀವಿ. ಅಲ್ಲಿ ಮಾರ್ನಿಂಗ್ ದರ್ಶನ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕಾಗಿ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಬಿಡ್ತೀವಿ. ಮಾರ್ನಿಂಗು 3 o'clock ಇದೆ. ಅಲ್ಲಿ ಮೊಬೈಲ್ ಕೂಡ ಅಲೌಡ್ ಇಲ್ಲ. ಸೊ ಮೊಬೈಲ್ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ, ರೂಮಲ್ಲಿ ತೊಗೊಂಡು ಹೋಗಲ್ಲ. ಮಾರ್ನಿಂಗ್ ಇದು 6 o'clock 6 ಸಮಥಿಂಗ್ ಇತ್ತು. ಸೊ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ಅಲ್ಲಿ ಫೋಟೋ ತೆಗೊಳ್ಬೇಕಂದ್ರೆ ತುಂಬ ಜನ ಇದ್ವಿ. ಸೊ ಹಾಗೆ ಬಂದ್ಬಿಟ್ವಿ. ನಾವು ಇಲ್ಲಿಂದ ಸೀದಾ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಹಾಕ್ತಾಯಿದ್ದೀವಿ ಫ್ರೆಂಡ್ಸ್. ದರ್ಶನ ಮುಗಿಸ್ಕೊಂಡು ಬಂದು ಸೀದಾ ಬಂದು ನಾವು ರೆಸ್ಟ್ ಮಾಡಿದ್ವಿ. ನೈಟ್ ನಮಗೆ ಆಗಿರಲಿಲ್ಲ, ಅಲ್ಲಿಗೆ ಟೈಮ್ ಆಗಿಬಿಡ್ತು. ಇನ್ನು ಚೆಕ್ಔಟ್ ಮುಗಿಸ್ಕೊಂಡು ಟಿಫನ್ ಮಾಡಿದ್ರೆ ಆಯ್ತು ಅಂತೇಳಿ ಈ ಪ್ರೊಸೀಜರ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಟಿಫನ್ ಮಾಡಿಕೊಂಡು ಹೋದರೆ ಆಯಿತು ಅಂತೇಳಿ. ಈವ್ನಿಂಗ್ 5:30ಗೆ ಟ್ರೈನ್ ಇದೆ. ಹಾಗಾಗಿ ಎಲ್ಲ ಇದು ಮುಗಿಸ್ಕೊಂಡು ಇಲ್ಲೇ
ನಾನು ಇಲ್ಲಿಗೆ ವ್ಲಾಗು ಮುಗಿಸ್ತೀನಿ ಫ್ರೆಂಡ್ಸ್. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು. ನಾನು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ಸೀದಾ ನಾವು ಕೆಳಗಡೆ ಹೋಗ್ತೀವಿ, ತಿರುಪತಿಗೆ ಹೋಗಿ ಅಲ್ಲಿ ಸ್ಟೇಷನ್ಗೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ನಾನು ಇಲ್ಲಿಗೆ ವ್ಲಾಗ್ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಕೀಪ್ ವಾಚಿಂಗ್.